ಇವತ್ತು ರನ್ನನಗರಿ ಮುಧೋಳದಲ್ಲಿ ಇಡೀ ದಿನ ಸಂಭ್ರಮದ ವಾತಾವರಣ ಮನೆ ಮಾಡಿದೆ. ಅದರ ಹಿನ್ನೆಲೆ ಏನು ಅಂತ ಹೇಳಿದ್ರೆ ಈ ರನ್ನನಾಡಿನ ಹೆಮ್ಮೆಯ ನಾಯಕ ಶ್ರೀ ಆರ್.ಬಿ. ತಿಮ್ಮಾಪುರ್, ಕರ್ನಾಟಕ ಸರ್ಕಾರದ ಅಬಕಾರಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶ್ರೀ ಆರ್.ಬಿ. ತಿಮ್ಮಾಪುರ್ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಡೀ ಕೆಲವೊಂದಿಷ್ಟು ಸರ್ಕಾರದ ಯೋಜನೆಗಳನ್ನು ಕೂಡ ಇಲ್ಲಿ ಫಲಾನುಭವಿಗಳಿಗೆ ಕಿಟ್ ವಿತರಣೆ ಮಾಡೋದಾಗಿರ್ಬೋದು, ವಿವಿಧ ಯೋಜನೆಗಳನ್ನು ತಲುಪಿಸೋದಾಗಿರ್ಬೋದು, ಅದರ ಕುರಿತಾಗಿ ಇಲ್ಲಿ ಸಂಭ್ರಮ ಮನೆ ಮಾಡಿದೆ. ಒಟ್ಟಿನಲ್ಲಿ ಇಲ್ಲಿ ತಿಮ್ಮಾಪುರ್ ಅವರ ಕುಟುಂಬಸ್ಥರಲ್ಲೂ ಕೂಡ ಅದೊಂದು ರೀತಿ ಸಂಭ್ರಮ ಹೆಚ್ಚೇ ಕಾಣ್ತಾ ಇದೆ. ಅವರ ಧರ್ಮಪತ್ನಿಯವರು ನಮ್ಮ ಜೊತೆಗಿದ್ದಾರೆ. ಯಾವ ರೀತಿಯಾಗಿ ಅವರ ಇದೊಂದು ಸಂತಸವನ್ನು ಹಂಚ್ಕೊಳ್ತಾರೆ ಅಂತ ಕೇಳೋಣ. ಮೇಡಮ್, ಯಾವ ರೀತಿ ಅನಿಸ್ತಾ ಇದೆ ಒಬ್ಬ ತಮ್ಮ ಮನೆಯ ಒಬ್ಬ ಯಜಮಾನರು ಈ ರೀತಿಯಲ್ಲಿ ಒಂದು ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರುವಂಥದ್ದು? ಎಲ್ಲ ಮುಧೋಳ ಜನತೆಗೆ ನಮಸ್ಕಾರಗಳು. ಸಾಹೇಬ್ರು ಹುಟ್ಟಿದಬ್ಬ ಇದ್ದದಕ್ಕೆ ಭಾಳ ಖುಷಿಯಾಗಿದೆ. ಮತ್ತು ನಾವು ಏನೂ ಇಷ್ಟೊಂದು ನಿರೀಕ್ಷೆ ಮಾಡಿರಲಿಲ್ಲ. ಆದರೂ ಸಾಹೇಬ್ರದ್ದು ಇಷ್ಟೊಂದು ಜನ ಎಲ್ಲ ಸೇರಿ ಎಲ್ಲ ಥರ ವ್ಯವಸ್ಥೆ ಮಾಡಿ ಹುಟ್ಟುಹಬ್ಬ ಮಾಡಿದರೆ ಅವು ಭಾಳ ಖುಷಿಯಾಗಿದೆ ಮತ್ತು ಅವರಿಗೆಲ್ಲ ನನ್ನ ಧನ್ಯವಾದಗಳು. ಮೇಡಮ್, ವಿಪರೀತವಾದಂಥ ಜನಸಂಖ್ಯೆನೇ ಇಲ್ಲಿ ಬಂದಿದೆ, ಜನಸಾಗರವನ್ನೇ ಹರಿದ ಈ ಒಂದು ಮುಧೋಳ ತಾಲೂಕಿನ ಜನರಿಗೆ ಏನು ಹೇಳಕ್ಕೆ ಬಯಸ್ತೀವಿ? ಈ ಮುಧೋಳ ತಾಲೂಕು ಜನರಿಗೆ ಧನ್ಯವಾದಗಳು ಹೇಳಕ್ಕೆ ಬಯಸ್ತೀವಿ. ಮೊದಲನೇದಾಗಿ ಸಹೋದರ ಆರ್.ಬಿ. ತಿಮ್ಮಾಪುರ ಅವರಿಗೆ ನನ್ನ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಮುಧೋಳ ತಾಲೂಕಿನ ಜನತೆ ಪ್ರೀತಿ ನೋಡಿ ನಮ್ಮಣ್ಣ ಈ ತಾಲೂಕಿನ ಕುಟುಂಬದೊಳಗೆ ಒಬ್ಬರು ಅಂದರೆ ನಮ್ಮ ಕುಟುಂಬಕ್ಕೆ ಅಷ್ಟೇ ಸೀಮಿತ ಅಲ್ಲ, ಈ ತಾಲೂಕಿನ ಜನದ ಕುಟುಂಬದಲ್ಲೇ ಅವರೊಬ್ಬ ಸಹೋದರನಾಗಿ ಮತ್ತು ಅಂದರೆ ಅವ್ರ ಮನೆ ಮಗ ಆಗಿ ಎಲ್ಲರ ಸೇವೆ ಮಾಡಿ ಈ ತಾಲೂಕಿನ ಜನರ ಪ್ರೀತಿ ವಿಶ್ವಾಸನ ಗಳಿಸಲ್ಲ. ಅವರು ಕೇವಲ ಕುಟುಂಬಸ್ಥರಷ್ಟೇ ಅಲ್ಲ, ಇಡೀ ಮುಧೋಳ ತಾಲೂಕಿನ ಮನೆಯ ಮಗನಂತೆ ಇವತ್ತು ಆರ್.ಬಿ. ತಿಮ್ಮಾಪುರ್ ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಅವರು ಮಾತನಾಡ್ತಾ ಹೇಳ್ತದ್ದು, ಇದೊಂದು ವಿಜೃಂಭಣೆ ಆಗಬಾರ್ದು, ಅಭಿವೃದ್ಧಿ ಪರ್ವ ರೀತಿಯಲ್ಲಿ ಒಂದು ವಿಜೃಂಭಣೆ ಆಗಬೇಕು, ಅಭಿವೃದ್ಧಿ ಸಮೇತವಾಗಿ ಆಗಬೇಕು ಅನ್ನುವ ಮಾತನ್ನು ಹೇಳಿದೆ. ಅದೇ ರೀತಿ ಇವತ್ತು ಮುಧೋಳ ತಾಲೂಕಿನ ಜನತೆ ನಡ್ಕೊಂಡಿದ್ದಾರೆ. ಇದಿಷ್ಟು ಕುಟುಂಬಸ್ಥರ ಮಾತು ಕೂಡ ಆಗಿತ್ತು. ಕ್ಯಾಮರಾ ಪರ್ಸನ್ ಪ್ರಜ್ವಲ್ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್ ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.